ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. LPG ಪೂರೈಕೆ ವ್ಯತ್ಯಯದ ಸಮಸ್ಯೆ ಬಳ್ಳಾರಿ ಹೋಟೆಲ್ಗಳಿಗೂ ಕೂಡ ತಟ್ಟುಬಿಟ್ಟಿದೆ. ಗಡಿನಗರಿ ಬಳ್ಳಾರಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸರಬರಾಜು ಬಂದ್ ಆಗಿರೋದು, LPG ಪೂರೈಕೆಯಲ್ಲಿ ವ್ಯತ್ಯಯ ಬಳ್ಳಾರಿಯ ಹೋಟೆಲ್ಗಳಿಗೆ ಇದರ ಬಿಸಿ ತಟ್ಟಿದೆ. ಗಡಿನಾಡು ಬಳ್ಳಾರಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸರಬರಾಜು ಬಂದ್ ಆಗಿರೋದು, ಕೇಂದ್ರ ಸರ್ಕಾರ 70 ದಿನಕ್ಕಾಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳಿದ್ರು ಕೂಡ ಅದು ಸಿಗ್ತಿಲ್ಲ. ಬಳ್ಳಾರಿಯ ಹಲವು ಹೋಟೆಲ್ಗಳಲ್ಲಿ ಅಡುಗೆ ಕಾರ್ಯ ಅಸ್ತವ್ಯಸ್ತವಾಗಿದೆ, ಮೆನುಗಳ ಕಡಿತ ಆಗಿದೆ. ಒಂದು ದಿನ ಹೋಟೆಲ್ ಬಂದ್ ಆದರೂ ಕೂಡ ಮಾಲೀಕರಿಗೆ ನಷ್ಟ ಆಗುತ್ತೆ. ಸಿಲಿಂಡರ್ ಬೆಲೆ ಕಡಿಮೆ ಆಗದಿದ್ರೆ ನಾವು ಬೆಲೆ ಹೆಚ್ಚಿಸ್ತೀವಿ ಅಂತ, ಅಂದರೆ ಮೆನುಗಳ ದರವನ್ನು ಏರಿಕೆ ಮಾಡ್ತೀವಿ ಅಂತ ಬಳ್ಳಾರಿಯ ವೈಶಾಲಿ ಹೋಟೆಲ್ ಮಾಲೀಕರು ಹೇಳಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಬೆಲೆ ಕಡಿಮೆ ಆಗದಿದ್ರೆ ನಾವು ದರ ಏರಿಕೆ ಮಾಡ್ತೀವಿ ಅಂತ. ಬಳ್ಳಾರಿಗೆ ಆಗ್ತಾ ಇರುವಂತಹ ಸಮಸ್ಯೆ ಇದು. 60 ರೂಪಾಯಿ ಗೃಹ ಬಳಕೆ ಸಿಲಿಂಡರು, 115 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿದೆ. ಹೀಗಾಗಿ ಬಹುತೇಕ ಹೋಟೆಲ್ಗಳಲ್ಲಿ, ಬಹುತೇಕ ಅಂದರೆ ಎಲ್ಲ ಹೋಟೆಲ್ಗಳಲ್ಲೂ ಇದಕ್ಕೆ ಸಿಲಿಂಡರ್ಗಳ ಬಳಕೆನೇ ಇದೆ. ಈಗ ಉತ್ತರ ಕರ್ನಾಟಕದಲ್ಲಿ ಕೆಲ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ದೋಸಾಗಾಗಿ ಕಟ್ಟಿಗೆನ ಬಳಕೆ ಮಾಡ್ತಾರೆ, ದೋಸಾಗಾಗಿ ಅಷ್ಟೇ. ಉಳಿದ ಎಲ್ಲ ಖಾದ್ಯಗಳನ್ನು ಕೂಡ ಸಿಲಿಂಡರ್ಗಳ ಮೇಲೆಯೇ, ಸಿಲಿಂಡರ್ ಬಳಕೆಯಿಂದಲೇ ತಯಾರಾಗುತ್ತೆ. ಹೀಗಾಗಿ ಸಿಲಿಂಡರ್ ಅವಲಂಬನೆ ಜಾಸ್ತಿ ಇದೆ, ಡಿಮಾಂಡ್ ಜಾಸ್ತಿ ಇದೆ, ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಒಂದು ವಾರದ ಮಟ್ಟಿಗೆ ಪರಿಸ್ಥಿತಿಯನ್ನು ನೋಡ್ತೀವಿ, ಬೆಲೆ ಕಡಿಮೆ ಆಗದಿದ್ದರೆ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಸುಧೀರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾಸ್ ಎಸ್ಪೆಷಲಿ ಇವಾಗ ಗಲ್ಫ್ ಕಂಟ್ರೀಸ್ ಜಿಯೋಗ್ರಾಫಿಕ್ ಇದರಿಂದ ಪ್ರಾಬ್ಲಮ್, ಗಲ್ಫ್ ಕಂಟ್ರೀಸ್ ವಾರ್ಸ್ ಆಗ್ತಿರೋದ್ರಿಂದ ಸಪ್ಲೈಗಳು ಭಾಳ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ. ಸಪ್ಲೈ ಶಾರ್ಟೇಜ್ ಇದೆ. ಅದರಿಂದ ಎಲ್ಲ ಕಡೆ ನಮ್ಮ ಬಳ್ಳಾರಿ ಒಂದೆಲ್ಲ ಆಲ್ ಓವರ್ ಇಂಡಿಯಾ ಫಾರ್ ಆಲ್ ಗ್ಯಾಸ್ ಕಂಪ್ನೀಸ್, IOCB ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗಿದೆ. ಸಪ್ಲೈ ಬರ್ತಾ ಇಲ್ಲ ಇವಾಗ. ಅದು ಇಂಪ್ರೂವ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಕಮರ್ಷಿಯಲ್ ಟೋಟಲ್ ಒಂದು 3 days ಕಂಪ್ಲೀಟ್ ಟೋಟಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಕಡೆ ಒಂದು 10-15 ಅಂತ ಅವೆಲ್ಲ ಕೊಟ್ಬಿಟ್ಟು ಅದನ್ನ ನಾವು ಖಾಲಿ ಮಾಡ್ಕೊಂಬಿಟ್ಟಿವಿ. ಅದನ್ನ ನಮ್ಮ ಹತ್ರ ಏನಿಲ್ಲ. ಡೊಮೆಸ್ಟಿಕ್ ಮಾತ್ರ ಇವಾಗ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಹಾಸ್ಟೆಲ್ EDR ಹಾಸ್ಟೆಲ್ಸ್, ಹಾಸ್ಪಿಟಲ್ಸ್ ಎಲ್ಲ ಈಗ ನಿನ್ನೆ ಮೊನ್ನೆಯಿಂದ ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಇಂಡಿಯನ್ ಸಿಲಿಂಡರ್ ಸಿಗ್ತಾ ಇಲ್ಲ, ಭಾರತ್ ಒಂದೇ ಸಿಗ್ತಾ ಇದೆ. ಈಗ ಸರಿಸುಮಾರು 3 ತಿಂಗಳಿಂದನೂ ತಿಂಗಳ 100 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ರೇಟ್ ಜಾಸ್ತಿ ಆದ್ರೂ ಸಹ ಏನೋ ಸಿಗ್ತಾ ಇತ್ತಲ್ಲ ಅಂತ ಒಂದು ನಾವು ಸಂತೋಷದಲ್ಲಿ ಇದ್ವಿ, ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಿನ್ನೆಯಿಂದಂತೂ ಅವರು 2-3 ದಿನದಲ್ಲಿ ನಿಮ್ಗೆ ಗ್ಯಾಸೇ ಬರಲ್ಲ, ಗ್ಯಾಸ್ ಸಿಗಲ್ಲ ಅಂತ ಇದ್ದಾರೆ. ಇನ್ನು 2-3 ದಿನದಲ್ಲಿ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ನಾವು ಹೋಟ್ಲ್ಗಳನ್ನ ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮ್ಮ ಸಂಪೂರ್ಣ ನಮ್ಮ ಕಿಚನ್ ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಆದ್ರಿಂದ ಗ್ಯಾಸ್ ನಮ್ಗೆ ಪೂರೈಕೆ ಆಗ್ಲೇಬೇಕು. ರೇಟ್ ಎಷ್ಟಾದ್ರೂ